ಬಿಜೆಪಿ ಕಾಲದಲ್ಲ, ಕಾಂಗ್ರೆಸ್ ಕಾಲದಲ್ಲ ಆದದ್ದು ಇವೆಲ್ಲ. 50 ವರ್ಷದ ಕೊಡುಗೆ ಏನು ಅಂತಂದ್ರೆ ಇವೇ ಕೊಡುಗೆಗಳು. ಅಲ್ಲ, ನನ್ನ ಹೆಸರು ಹೇಳ್ತೀರಾ? ನಾನು ಎದ್ ನಿಂತರ ಇಲ್ಲ, ಬೇಡ ಬೇಡ, ಹೆಸರು ಹೇಳ್ಬೇಡ. ನಿನ್ನ ಹೆಸರು ಹೇಳೋದು ಬೇಡವಾ? ಏನಪ್ಪ ಸ್ನೇಹಿತ ಅಂತ ಹೇಳ್ತೀವಿ, ಒಪ್ಪ ಬೇಡ ಅಂದ್ರೆ ಬೇಡ. ಅಲ್ಲ, ಈಗ 45 ನಿಮಿಷ ಆಯ್ತು, ಎಲ್ಲ ಊರೆಲ್ಲ ಸುತ್ತಾಕ್ಸ್ತಾ ಇದ್ದೀರಾ. ಅಲ್ಲಿಂದ ಶುರು ಮಾಡಿದ್ರಿ, ಮೈಸೂರಿಂದ ಶುರು ಮಾಡಿ ಇಲ್ಲಿಗೆ ಬಂದು ಅಲ್ಲಿಗೆ ಬಂದು ಈಗ ಚರ್ಚೆ ನಡೀತಾ ಇರೋದೇನು? ಉತ್ತರ ಕರ್ನಾಟಕಕ್ಕೆ ಏನು ಅನ್ಯಾಯ ಆಗಿದೆ, ಅದನ್ನ ಹೆಂಗ್ ಸರಿಪಡಿಸಬಹುದು ಅನ್ನೋದು. ನೀವು ಹಳೆ ಮೈಸೂರು ಅದಾಯ್ತು ಇದಾಯ್ತು ಅಂದ್ರೆ ಅವ್ರ ಪಾಪ ಹಳೆ ಮೈಸೂರಿಗೆ ನಮ್ಮ ಗೌಡ್ರಿಗೆ ಮಾತಾಡಕ್ಕೆ ಕೊಡ್ಲಿಲ್ಲ ಅವ್ರು ಯಾರು. ಅವರು ಬಂದಿರೋ ಅಂಥದ್ದು ಉತ್ತರ ಕರ್ನಾಟಕದಲ್ಲಿ ಅನ್ಯಾಯ ಆಗಿದೆ. ಕೃಷ್ಣಗೆ ಏನು ಅನ್ಯಾಯ ಆಗಿದೆ? ತಾವೇ ಹೇಳಿದ್ದೀರಾ, ಕೃಷ್ಣಗೆ ಪ್ರತಿ ವರ್ಷ 10,000 ಕೋಟಿ ಕೊಡ್ತೀನಿ, 5 ವರ್ಷದಲ್ಲಿ 50,000 ಕೋಟಿ ಕೊಡ್ತೀನಿ. ಕೊಡ್ಲೇ ಇಲ್ಲ. ಕೃಷ್ಣ ಕಣ್ಣೀರು ಅಂದ್ರೆ ಕೃಷ್ಣ ಕಣ್ಣೀರು ಒರೆಸ್ತಾವ್ರೆ ಹೊರತು 10,000 ಕೊಡ್ತೀವಿ ಅಂತ ಹೇಳಿರ್ಲಿಲ್ಲ. ನೀರಾವರಿ ಯೋಜನೆಗಳಿಗೆ ಇಲ್ಲಿ ಅಧ್ಯಕ್ಷರಿದ್ದಾರೆ, ನಾನು ಇವರು ಕೊಟ್ಟಿಲ್ಲ. ನಮ್ಮ ಪಕ್ಷದ ಎಲ್ಲ ಲೀಡರ್ಗಳು ಕಾರ್ಯಕರ್ತರೆಲ್ಲ ಸೇರಿ ಪಾದಯಾತ್ರೆ ಮಾಡಿದ್ರು. ಹೊಸಪೇಟೆಯಿಂದ ಚರ್ಚೆ ಬೇಡ, ಸಂಗಮದವರೆಗೆ ಪಾದಯಾತ್ರೆ ಮಾಡೋದು. ಪಾದಯಾತ್ರೆ ಆದಂತ ಕೊನೆ ದಿನ ನಾನು ಭಾಷಣ ಮಾಡಿದ್ದೀನಿ. ಒಂದೇ ನಿಮಿಷ, ನೀವು 10,000 ಹೇಳ್ತಾ ಇದ್ದೇನೆ. ನೀವು 10,000 ಅಲ್ಲ 20,000 ಕೋಟಿ ಕೊಟ್ಟರು ಖರ್ಚು ಮಾಡಕ್ಕಾಗಲ್ಲ. ಬಿಕಾಸ್ ನೋಟಿಫಿಕೇಶನ್ ಮಾಡಿಲ್ಲ, ಗವರ್ಮೆಂಟ್ ಆಫ್ ಇಂಡಿಯಾ ನೋಟಿಫಿಕೇಶನ್ ಮಾಡಿಲ್ಲ. ಕೃಷ್ಣಾ ವಾಟರ್ನ ಖರ್ಚಲ್ಲಿಂದ ಮಾಡ್ತಾರೆ. ಇವನ್ ಟುಡೇ ನೋಟಿಫಿಕೇಶನ್, ಗೆಜೆಟ್ ನೋಟಿಫಿಕೇಶನ್ ಆಗಲಿಲ್ಲ. ನಮ್ಮ ನೀರಿನ ಹಂಚಿಕೆ ಇದ್ದು ಮೋದಿ ಅವ್ರಿಗೆ ಒತ್ತಾಯ ಮಾಡಿ 20,000 ಖರ್ಚು ಮಾಡ್ತಾರೆ. ಯು ಆರ್ ಕರೆಕ್ಟ್. ಮಾನ್ಯ ಅಧ್ಯಕ್ಷರೇ, ಇಷ್ಟು ಆದ್ಮೇಲೆ ಇಷ್ಟು ವರ್ಷ ಆಯ್ತಲ್ಲ ಈ ತರ ಎಲ್ಲ ಆಗಿ, ಸುವರ್ಣ ಕರ್ನಾಟಕ ಆಗಿ 50 ವರ್ಷ ಆಯ್ತು. ಏಕೀಕರಣ ಆಗಿ 56ನೇ ಇಸ್ವಿನಲ್ಲಾದ ಸುಮಾರು 57 ವರ್ಷ, 67 67 ವರ್ಷನಾ, 67 ವರ್ಷ, 67 ವರ್ಷ ಆಯ್ತು. ಅದಾದ್ಮೇಲೆ